ಎಲ್ರಿಗೂ ನಮಸ್ಕಾರ. 2025ರಲ್ಲಿ ಗುರು ಪುಷ್ಯಾಮೃತ ಯೋಗ ಯಾವ ದಿನಾಂಕಗಳಂದು ಬಂದಿದೆ ಮತ್ತು ಹೇಗೆ ರೂಪುಗೊಳ್ಳುತ್ತವೆ, ಈ ದಿನ ಮಾಡಬೇಕಾದ ಮುಖ್ಯವಾದ ಕೆಲಸಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಪುಷ್ಯ ಯೋಗವು ಅಪರೂಪದ ಮತ್ತು ಅತ್ಯಂತದ ಶುಭ ಸಮಯ. ಗುರುವಾರ ಪುಷ್ಯ ನಕ್ಷತ್ರದ ಸಂಯೋಗದಿಂದ ಉಂಟಾಗುವ ಈ ಯೋಗವು ಎಲ್ಲರಿಗೂ ಪ್ರಯೋಜನಕಾರಿ. ಈ ಸಮಯದಲ್ಲಿ ಪ್ರಾರಂಭಿಸಿದ ಶುಭ ಕಾರ್ಯಗಳು ಫಲಪ್ರದವಾಗುತ್ತದೆ. ಚಿನ್ನ, ಆಭರಣ ಖರೀದಿ, ಹೊಸ ವ್ಯವಹಾರ ಆರಂಭ ಇತ್ಯಾದಿಗಳಿಗೆ ಇದು ಅತ್ಯಂತ ಶುಭಕರ. ಲಕ್ಷ್ಮೀ ಪೂಜೆಯಿಂದ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಗುರುಪುಷ್ಯ ಯೋಗವು ಅಪರೂಪದ ಮತ್ತು ಅತ್ಯಂತ ಶುಭವಾದ ಕಾಕತಾಳೀಯವಾಗಿದ್ದು, ಇದು ಗುರುವಾರ ಪುಷ್ಯ ನಕ್ಷತ್ರದಂದು ಬರುತ್ತದೆ. ಇದು ಸಂಚಾರ ಯೋಗವಾಗಿದ್ದು, ಇದು ಎಲ್ಲರಿಗೂ ಪ್ರಯೋಜನಕಾರಿಯಾಗಿದ್ದು ಮತ್ತು ಈ ಸಮಯದಲ್ಲಿ ಮಾಡಿದ ಶುಭ ಕಾರ್ಯಗಳು ಶಾಶ್ವತ ಮತ್ತು ಫಲಪ್ರದವಾಗಿರುತ್ತವೆ. ಇದಲ್ಲದೆ ಈ ಯೋಗದಲ್ಲಿ ತೆಗೆದುಕೊಳ್ಳಲಾದ ಕ್ರಮಗಳು ಜೀವನದಲ್ಲಿ ಸಂತೋಷವನ್ನು ವೃದ್ಧಿಸುವಂಥದ್ದು ಮತ್ತು ಮುಂಬರುವ ಸಮಸ್ಯೆಗಳಿಂದ ಪರಿಹಾರವನ್ನು ಒದಗಿಸುತ್ತವೆ ಎಂದು ಹೇಳಲಾಗುತ್ತದೆ. ಗುರುಪುಷ್ಯ ಯೋಗ ಯಾವಾಗ ರೂಪುಗೊಳ್ಳುತ್ತದೆ ಎಂದು ನೋಡೋಣ. ಜ್ಯೋತಿಷ್ಯದ ಪ್ರಕಾರ 27 ನಕ್ಷತ್ರ ಪುಂಜಗಳಲ್ಲಿ ಪುಷ್ಯ ನಕ್ಷತ್ರವು 8ನೇ ನಕ್ಷತ್ರವಾಗಿದ್ದು, ಅದನ್ನು ನಕ್ಷತ್ರ ಪುಂಜಗಳ ರಾಜ ಎಂದು ಕರೆಯಲಾಗುತ್ತದೆ. ಈ ಎರಡು ಅಂದರೆ ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಒಟ್ಟಿಗೆ ಬಂದಾಗ ಗುರುಪುಷ್ಯ ಯೋಗವು ರೂಪುಗೊಳ್ಳುತ್ತದೆ. ಇದನ್ನು ಗುರುಪುಷ್ಯಾಮೃತ ಯೋಗ ಎಂದು ಕರೆಯುವುದುಂಟು. ಜಾತಕದಲ್ಲಿ ಗುರುಪುಷ್ಯ ಯೋಗದ ಪ್ರಾಮುಖ್ಯತೆ ಏನು? ಗುರುಪುಷ್ಯ ಯೋಗವು ಯಾವುದೇ ನಿರ್ದಿಷ್ಟ ವ್ಯಕ್ತಿಯ ಜಾತಕದಲ್ಲಿ ರೂಪುಗೊಂಡ ಯೋಗವಲ್ಲ, ಬದಲಿಗೆ ಅದು ಸಂಚಾರ ಯೋಗವಾಗಿದೆ. ಅಂದರೆ ಇದು ಆಕಾಶದಲ್ಲಿ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳಲ್ಲಿ ನಿರ್ದಿಷ್ಟ ಸ್ಥಾನದಿಂದಾಗಿ ರೂಪುಗೊಳ್ಳುತ್ತದೆ ಮತ್ತು ಒಂದಿಷ್ಟು ಅವಧಿಗೆ ಎಲ್ಲರಿಗೂ ಪರಿಣಾಮಕಾರಿಯಾಗಿದೆ. ಗುರುವಾರ ಜ್ಞಾನ, ಸಂಪತ್ತು, ಧರ್ಮ, ಅದೃಷ್ಟ ಮತ್ತು ವಿಸ್ತರಣೆಯ ಗ್ರಹವಾದ ಗುರುಗ್ರಹಕ್ಕೆ ಸಂಬಂಧಿಸಿದ್ದು. ಪುಷ್ಯ ನಕ್ಷತ್ರದ ದೇವತೆ ಗುರು ಮತ್ತು ಅಧಿಪತಿ ಶನಿ ದೇವರು. ಆದ್ದರಿಂದ ಪುಷ್ಯ ನಕ್ಷತ್ರವು ಶನಿಯ ಪ್ರಾಬಲ್ಯವನ್ನು ಹೊಂದಿದೆ, ಆದರೆ ಅದರ ಪ್ರಭಾವವು ಗುರುವಿನಂತೆಯೇ ಇರುತ್ತದೆ. ಶನಿಯು ಸ್ಥಿರತೆ, ಶಿಸ್ತು ಮತ್ತು ಸ್ಥಿರತೆಯ ಅಂಶವಾಗಿದೆ. ಗುರು ಮತ್ತು ಪುಷ್ಯ ನಕ್ಷತ್ರ ಅಧಿಪತಿ ಮತ್ತು ಗುರು ನಕ್ಷತ್ರದ ಅಧಿಪತಿ ಅಂದರೆ ಶನಿ ನಕ್ಷತ್ರದ ಅಧಿಪತಿ ಮತ್ತು ಗುರು ನಕ್ಷತ್ರದ ಅಧಿಪತಿಗಳ ಶುಭ ಸಂಯೋಜನೆ ಇದ್ದಾಗ ಈ ಯೋಗವು ಅತ್ಯಂತ ಶಕ್ತಿಶಾಲಿಯಾಗುತ್ತದೆ. ಗುರುವು ತನ್ನ ಶುಭವನ್ನು ಹೆಚ್ಚಿಸುವುದು ಮತ್ತು ಶನಿಯು ಆ ಶುಭವನ್ನು ಶಾಶ್ವತವಾಗಿಸುತ್ತದೆ. ಗುರುಪುಷ್ಯ ಯೋಗದ ಮಹತ್ವವನ್ನು ನೋಡೋಣ. ಗುರುಪುಷ್ಯ ಯೋಗದ ಸಮಯದಲ್ಲಿ ಮಾಡಿದ ಯಾವುದೇ ಕೆಲಸ ಅಥವಾ ಖರೀದಿಸಿದ ವಸ್ತುಗಳು ಅಕ್ಷಯ ಫಲಗಳನ್ನು ನೀಡುತ್ತವೆ ಎಂದು ನಂಬಲಾಗಿದೆ. ಅಂದರೆ ಅವುಗಳ ಪರಿಣಾಮವು ದೀರ್ಘಕಾಲ ಉಳಿಯುತ್ತದೆ ಮತ್ತು ಹೆಚ್ಚಾಗುತ್ತದೆ. ಈ ದಿನ ಚಿನ್ನ, ಬೆಳ್ಳಿ, ಆಭರಣ, ವಾಹನ, ಮನೆ, ಭೂಮಿ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಅಥವಾ ಇನ್ನು ಕೆಲವು ವಸ್ತುಗಳನ್ನು ಖರೀದಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಈ ಯೋಗದಲ್ಲಿ ವ್ಯವಹಾರವನ್ನು ಪ್ರಾರಂಭಿಸುವುದು, ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು, ಗೃಹ ಪ್ರವೇಶ ಅಥವಾ ಯಾವುದೇ ಹೊಸ ಪ್ರಮುಖ ಕೆಲಸವನ್ನು ಪ್ರಾರಂಭಿಸುವುದು ಬಹಳ ಪ್ರಯೋಜನಕಾರಿ. ಈ ಯೋಗದಲ್ಲಿ ಲಕ್ಷ್ಮೀ ದೇವತೆ ಮತ್ತು ವಿಷ್ಣುವನ್ನು ಪೂಜಿಸುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ. ಈ ಯೋಗವು ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ. ವಿಶೇಷವಾಗಿ ಗುರು ಮತ್ತು ಶನಿಗೆ ಸಂಬಂಧಿಸಿದ ದೋಷಗಳನ್ನು ಕಡಿಮೆ ಮಾಡಲು ಇದು ಸಹಾಯಕವಾಗಿದೆ. ಇನ್ನು 2025ರಲ್ಲಿ ಗುರುಪುಷ್ಯಾಮೃತ ಯೋಗವು 3 ಬಾರಿ ಬರುತ್ತದೆ. ಜುಲೈ 24, ಆಗಸ್ಟ್ 21 ಮತ್ತು ಸೆಪ್ಟೆಂಬರ್ 18ರಂದು ಗುರುಪುಷ್ಯ ಯೋಗ ಇರುವುದು ಎಂದು ಜ್ಯೋತಿಷ್ಯ ಪಂಚಾಂಗ ಹೇಳುತ್ತದೆ. ಗುರುಪುಷ್ಯ ಯೋಗವು ಬಹಳ ಮಂಗಳಕರವಾದ ಸಮಯವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಭೂಮಿ, ವಾಹನಗಳು ಮತ್ತು ಆಭರಣಗಳನ್ನು ಖರೀದಿಸಲು ಈ ದಿನದಂದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದು ಕೂಡ ಬಹಳ ಒಳ್ಳೆಯದು. 2025ರಲ್ಲಿ ಗುರುಪುಷ್ಯ ಯೋಗದ ಸಮಯ ನೋಡೋಣ. ಜುಲೈ 24 ಗುರುವಾರದ ಸಂಜೆ 4:43ರಿಂದ ಜುಲೈ 25 ಶುಕ್ರವಾರದ ಬೆಳಗ್ಗೆ 5:39ರವರೆಗೆ ಇರುವುದು.
ಇನ್ನು ಆಗಸ್ಟ್ 21ರಂದು ಗುರುವಾರ ಬೆಳಗ್ಗೆ 5:53ರಿಂದ ಆಗಸ್ಟ್ 22ರವರೆಗೆ ಬೆಳಗ್ಗೆ 12:08ರವರೆಗೆ ಇರುವುದು. ಸೆಪ್ಟೆಂಬರ್ 18ರಂದು ಗುರುವಾರ ಬೆಳಗ್ಗೆ 6:07ರಿಂದ ಬೆಳಗ್ಗೆ 6:32ರವರೆಗೆ ಇರುವುದು. ಈ ದಿನಾಂಕಗಳಲ್ಲಿ ಗುರು ಮತ್ತು ಪುಷ್ಯ ನಕ್ಷತ್ರವು ಒಂದೇ ಸಮಯದಲ್ಲಿ ಸಂಯೋಜಿತವಾಗಿದ್ದು ಇದು ಅಪರೂಪದ ಮತ್ತು ಮಂಗಳಕರ ಯೋಗವಾಗಿದೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.